ಮೈಸೂರು ದಸರಾ ಉದ್ಘಾಟಕರ ವಿಚಾರದಲ್ಲಿ ಪರ ವಿರೋಧದ ಕಿಚ್ಚು ಪ್ರತಿಭಟನೆಯ ಸ್ವರೂಪವನ್ನ ಪಡೆದುಕೊಳ್ಳುತ್ತಾ ಇದೆ. ಹಿಂದೂ ಜಾಗರಣ ವೇದಿಕೆ ಇವತ್ತು ಚಾಮುಂಡಿ ಚಲೋ ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಿತ್ತು. ಇದು ಭಾರಿ ದೊಡ್ಡ ಹೈಡ್ರಾಮಾ ಕಾರಣ ಆಯಿತು. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಖಂಡಿಸಿ ಚಾಮುಂಡಿ ಚಲೋಗೆ ಕರೆ ಕೊಡಲಾಗಿತ್ತು. ಅನುಮತಿ ನಿರಾಕರಣೆ ಮಧ್ಯೆ ಕೂಡ ಚಾಮುಂಡಿ ಬೆಟ್ಟಕ್ಕೆ ಪಾದಯಾತ್ರೆ ಮಾಡೋದಕ್ಕೆ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಮುಂದಾದರು. ಸ್ಪೆಷಲಿ ಬಿಜೆಪಿ ಕಾರ್ಯಕರ್ತರು ಮುಂದಾದರು. ಬಿಜೆಪಿ ಶಾಸಕ ಶ್ರೀವತ್ಸ ಸೇರಿ ಹಲವು ಮುಖಂಡರನ್ನ ವಶಕ್ಕೆ ಪಡೆಯಲಾಗಿದೆ. ವಶಕ್ಕೆ ಮೈಸೂರು ದಸರಾ ವಿವಾದದಲ್ಲಿ ಹೈಡ್ರಾಮಾ ಕೂಡ ಇವತ್ತು ಕಂಟಿನ್ಯೂ ಆಗಿರೋದ್ರ ಡೀಟೇಲ್ಸ್. ಇದು ಬಾನು ಮುಷ್ತಾಕ್ ನಮಗ್ ಬೇಡ ದಸರಾ ಉದ್ಘಾಟನೆಗೆ ಅಂತ ಹೇಳಿ ಬಂದವರ ಸಂಖ್ಯೆಯನ್ನು ತೋರಿಸ್ತಾ ಇದೆ ಈ ಚಿತ್ರಣ. ಶಾಸಕರಿದ್ದಾರೆ, ಮಾಜಿ ಶಾಸಕ ನಾಗೇಂದ್ರ ಇದ್ದಾರೆ. ವಿಜುವಲ್ಸ್ ಗಮನಿಸ್ತಾ ಇದ್ದೀರಾ. ಮೊದಲೇ ಇವರು ಪಾದಯಾತ್ರೆ ಮಾಡ್ತಾರೆ ಅಂತ ಗೊತ್ತಿದ್ರಿಂದ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲೇ ಬಂದರು. ಅವರನ್ನ ತಡೆಯುವಂತಹ ಪ್ರಯತ್ನ ಆಯಿತು. ಸ್ವಲ್ಪ ಮಟ್ಟಿಗೆ ತಳ್ಳಾಟ ನೂಕಾಟಕ್ಕೂ ಕೂಡ ಇದು ಕಾರಣ ಆಯಿತು. ಆಮೇಲೆ ಬಂದ ಬಿಜೆಪಿ ಕಾರ್ಯಕರ್ತರು ಪೊಲೀಸರು ಏನೇ ಹೇಳಿದ್ರು ಕೂಡ ಅದನ್ನು ಒಪ್ಕೊಳ್ಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಹೀಗಾಗಿ ಕೆಲವರನ್ನೆಲ್ಲ ವಶಕ್ಕೆ ಪಡಿಬೇಕಾಗಿ ಬಂತು. ಮುಂಜಾಗ್ರತಾ ಕ್ರಮವಾಗಿ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಅಲ್ಲಿದ್ದರು. ಕೆಲವರನ್ನ ಒತ್ತಾಯಪೂರ್ವಕವಾಗಿ ಸ್ಥಳದಿಂದ ಕರ್ಕೊಂಡು ಹೋಗಬೇಕಾಗಿ ಬಂತು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೆಪಿ ನಾಗರಾಜ್. ಬಹಳ ದೊಡ್ಡ ಹೈಡ್ರಾಮಾಕ್ಕೆ ಬೆಳ್ಳಂಬೆಳಗ್ಗೆ ಮೈಸೂರು ಸಾಕ್ಷಿ ಆಯಿತು ಅಂತ ಈಗ ಹೇಗಿದೆ ಪರಿಸ್ಥಿತಿಯಲ್ಲಿ? ಮತ್ತೆ ಏನಾದರೂ ಪ್ರತಿಭಟನೆ ಆಗುವಂತಹ ಸಾಧ್ಯತೆ ಇದೆಯಾ? ಕ್ಷಣಕ್ಕೂ ಕೂಡ ಹಿಂದೂ ಕಾರ್ಯಕರ್ತರ ಬಂಧನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈಗಾಗಲೇ 100ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ತಾವೀಗ ಗಮನಿಸ್ತಾ ಇರಬಹುದು. ಅದೇ ಸಿಚುವೇಶನ್ ಇನ್ನೂ ಕೂಡ ಕುರುಬರಳ್ಳಿಯ ಸರ್ಕಲ್ ಅಲ್ಲಿ ಮುಂದುವರೆದಿದೆ. ಹಂತ ಹಂತವಾಗಿ ಹಿಂದೂ ಕಾರ್ಯಕರ್ತರು ಮತ್ತು ಬಿಜೆಪಿಯ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಬ್ಯಾಚ್ ವೈಸ್ ಬ್ಯಾಚ್ ಬರ್ತಾ ಇರುವಂಥದ್ದು. ಈಗಾಗಲೇ 100ಕ್ಕೂ ಹೆಚ್ಚು ಕಾರ್ಯಕರ್ತರು ಮತ್ತು 10ಕ್ಕೂ ಹೆಚ್ಚು ಮುಖಂಡರುಗಳ ಬಂಧನ ಆಗಿದೆ. ಮೈಸೂರಿನ ಕುರುಬರಳ್ಳಿ ಸರ್ಕಲ್ನಲ್ಲಿ ಇನ್ನೂ ಕೂಡ ಪೊಲೀಸ್ ಸರ್ಪಗಾವಲು ಮುಂದುವರಿತಾ ಇದೆ. ಇನ್ನೂ ಕೂಡ ಕ್ಷಣಕ್ಕೂ ಕೂಡ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ತಂಡೋಪತಂಡವಾಗಿ ಚಾಮುಂಡಿ ಚಲೋದ ಹಿನ್ನೆಲೆಯಲ್ಲಿ ಈ ಕುರುಬರಳ್ಳಿಯ ಸರ್ಕಲ್ಗೆ ಬರ್ತಾ ಇದ್ದಾರೆ. ಬಂದಂಥ ಎಲ್ಲ ಕಾರ್ಯಕರ್ತರ ಬಂಧನವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಬಿಜೆಪಿಯ ಶಾಸಕ ಶ್ರೀವತ್ಸ, ಮಾಜಿ ಶಾಸಕ ನಾಗೇಂದ್ರ ಜೊತೆಗೆ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಹೀಗೆ ಹಲವು ಪ್ರಮುಖವಾದಂಥ ಮುಖಂಡರುಗಳ ಬಂಧನ ಆಗಿದೆ. ಹಿಂದೂಪರ ಸಂಘಟನೆಗಳ ಮುಖಂಡರುಗಳ ಬಂಧನ ಆಗಿದೆ. ಮತ್ತು ಬೇರೆ ಬೇರೆ ಕೇವಲ ಇದು ಮೈಸೂರು ಭಾಗ ಅಲ್ಲ, ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಬಂದಿದ್ದಾರೆ. ಈಗಾಗಲೇ 100ಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದ್ದಾರೆ. ಇನ್ನೂ ಈಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಇನ್ನೂ ಬಹಳಷ್ಟು ಕಾರ್ಯಕರ್ತರು ಈ ಒಂದು ಕುರುಬರಳ್ಳಿ ಸರ್ಕಲ್ಗೆ ಬರುವ ಮೂಲಕವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿ ಕಾಣ್ತಾ ಇದ್ದಾವೆ. ಹೀಗಾಗಿನೇ ಪೊಲೀಸ್ ಸರ್ಪಗಾವಲು ಬೆಳಗ್ಗೆಯಿಂದ ಯಾವ ರೀತಿಯಾಗಿ ಮುಂದುವರೆದಿದ್ದು ಈ ಕ್ಷಣಕ್ಕೂ ಕೂಡ ಆ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗ್ತಲೇ ಇದೆ. ಚಾಮುಂಡಿ ಬೆಟ್ಟದ ಮುಖ್ಯ ರಸ್ತೆಗೆ ತೆರಳುವಂತಹ ಮುಖ್ಯ ರಸ್ತೆಯಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಬ್ಯಾರಿಕೇಡ್ಗಳು ಹಾಕಲಾಗಿದೆ. ಪೊಲೀಸ್ ಬಿಗಿ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾವುದೇ ಹಂತದಲ್ಲೂ ಕೂಡ 5 ನಿಮಿಷವೂ ಕೂಡ ಪ್ರತಿಭಟನೆಯ ಕುತ್ಕೊಳ್ಳದ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಮಾಡಿಕೊಂಡು ಕಾರ್ಯಕರ್ತರು ಬರ್ತಾ ಇದ್ದಂತೆ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಇನ್ನೂ ಕೂಡ ಅದೇ ರೀತಿಯಾದಂಥ ಬಿಗುವಿನ ವಾತಾವರಣ ಸರ್ಕಲಲ್ಲಿ ಮುಂದುವರೆದಿರುವಂಥದ್ದು. ಮಮತಾ, ಧನ್ಯವಾದ ಕೆಪಿ ನಾಗರಾಜ್. ತಮ್ಮ ಮಾಹಿತಿಗಾಗಿ ಬ್ಯಾಚ್ ವೈಸ್ ಹಿಂದೂಪರ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಅವ್ರು ಬರ್ತಾ ಇದ್ದ ಹಾಗೆ ಅವ್ರನ್ನ ಹಿಡಿದು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 100 ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿದ್ದಾರೆ ಒಂದು ಕಡೆಗೆ. ಎರಡನೇದಾಗಿ ಈಗ ಬಾನು ಮುಷ್ತಾಕ್ ಅವರ ಆಯ್ಕೆ ಸರಿ ಇದೆ ಅಂತ ಕೂಡ ಕೆಲವರೆಲ್ಲ ಪ್ರತಿಭಟನೆ ಮಾಡೋದಕ್ಕೆ ಇವತ್ತು ಮುಂದಾದರು.